ಮೊದಲನೇ ಪ್ರಶ್ನೆ, ಪಪ್ಪಾಯಿಯನ್ನು ಯಾವುದರೊಂದಿಗೆ ತಿನ್ನಬಾರದು? ಎ ಮೊಟ್ಟೆ, ಬಿ ನಿಂಬೆ, ಸಿ ಹಾಲು, ಡಿ ಸೇಬು. ಉತ್ತರ ಬಿ ನಿಂಬೆಹಣ್ಣು. ಎರಡನೇ ಪ್ರಶ್ನೆ, ಯಾವ ತರಕಾರಿ ಹಸಿರು ಬಣ್ಣಕ್ಕೆ ತಿರುಗಿದರೆ ವಿಷವಾಗುತ್ತದೆ? ಎ ಆಲೂಗಡ್ಡೆ, ಬಿ ಕ್ಯಾರೆಟ್, ಸಿ ಮರಗೆಣಸು. ಉತ್ತರ ಎ ಆಲೂಗಡ್ಡೆ. ಮೂರನೇ ಪ್ರಶ್ನೆ, ಯಾವ ಹಣ್ಣುಗಳು ತಲೆ ಒಟ್ಟನ್ನು ತೆಗೆದುಹಾಕುತ್ತದೆ? ಎ ಸೇಬುಹಣ್ಣು, ಬಿ ನೇರಳೆಹಣ್ಣು, ಸಿ ಬಾಳೆಹಣ್ಣು, ಡಿ ಕಿತ್ತಳೆ ಹಣ್ಣು. ಉತ್ತರ ಎ ಸೇಬುಹಣ್ಣು. ನಾಲ್ಕನೇ ಪ್ರಶ್ನೆ, ರಾತ್ರಿಯಲ್ಲಿ ತಿನ್ನಲು ಉತ್ತಮ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ಸೇಬು, ಸಿ ಕಿತ್ತಳೆ, ಡಿ ಅನಾನಸ್. ಉತ್ತರ ಮೇಲ್ನೇ ಎಲ್ಲವೂ. ಐದನೇ ಪ್ರಶ್ನೆ, ಭಾರತದಲ್ಲಿ ನಂಬರ್ 1 ತಿಂಡಿ ತಿನಿಸುಗಳು ಯಾವುದು? ಎ ಸಮೋಸ, ಬಿ ಬೇಲ್ಪುರಿ, ಸಿ ಪಕೋಡ, ಡಿ ಚಕ್ಕಿ. ಉತ್ತರ ಎ ಸಮೋಸ. ಆರನೇ ಪ್ರಶ್ನೆ, ತಲೆ ಒಟ್ಟು ಉಂಟು ಮಾಡುವ ಮುಖ್ಯ ಆಹಾರ ಯಾವುದು? ಎ ಸಕ್ಕರೆ, ಬಿ ಮೆಣಸಿನಕಾಯಿ, ಸಿ ಉಪ್ಪು, ಡಿ ಅರಶಿಣ. ಉತ್ತರ ಎ ಸಕ್ಕರೆ. ಏಳನೇ ಪ್ರಶ್ನೆ, ಶುಂಠಿ ಅತಿಯಾದ ಬಳಕೆ ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಎ ಹೃದಯ ರೋಗ, ಬಿ ಅಲರ್ಜಿ, ಸಿ ಕ್ಯಾನ್ಸರ್, ಡಿ ಫೈಲ್ಸ್. ಉತ್ತರ ಎ ಹೃದಯ ರೋಗ. ಎಂಟನೇ ಪ್ರಶ್ನೆ, ಯಾವ ತರಕಾರಿಗಳು ಕಣ್ಣಿನ ಪೊರೆಯನ್ನು ತಡೆಯುತ್ತದೆ? ಎ ಮೆಣಸಿನಕಾಯಿ, ಬಿ ಆಲೂಗಡ್ಡೆ, ಸಿ ಕಡಲೆ, ಡಿ ಜೋಳ. ಉತ್ತರ ಎ ಮೆಣಸಿನಕಾಯಿ. ಒಂಬತ್ತನೇ ಪ್ರಶ್ನೆ, ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವೇನು? ಎ ಕಡಿಮೆ ನೀರು, ಬಿ ಶುಲ್ಕಕಾಯತೆ, ಸಿ ಹೆಚ್ಚು ಉಪ್ಪು, ಡಿ ಕೆಟ್ಟ ಜೀವನ ಶೈಲಿ. ಉತ್ತರ ಮೇಲ್ನೇ ಎಲ್ಲವೂ. ಹತ್ತನೇ ಪ್ರಶ್ನೆ, ಭಾರತೀಯ ರೂಪಾಯಿಗಳಲ್ಲಿ ಬುರ್ಜ್ ಖಲೀಫಾದ ಬೆಲೆ ಎಷ್ಟು? ಎ 100 ಬಿಲಿಯನ್, ಬಿ 200 ಬಿಲಿಯನ್, ಸಿ 300 ಬಿಲಿಯನ್, ಡಿ 112 ಬಿಲಿಯನ್. ಉತ್ತರ ಡಿ 112 ಬಿಲಿಯನ್. 11ನೇ ಪ್ರಶ್ನೆ, ಯಾವ ಮಾಂಸವನ್ನು ತಿಂದರೆ ಬೆಳ್ಳಗಾಗುತ್ತಾರೆ? ಎ ಕೋಳಿ, ಬಿ ಮೇಕೆ, ಸಿ ಹಂದಿ, ಡಿ ಮೀನು. ಉತ್ತರ ಡಿ ಮೀನು ಮಾಂಸ. ವಾರದಲ್ಲಿ 2 ಬಾರಿ ಮೀನಿನ ಮಾಂಸ ತಿನ್ನುವುದರಿಂದ ನಿಮ್ಮ ಚರ್ಮಕ್ಕೆ ಹೊಳಪನ್ನು ಕೊಡುತ್ತದೆ. 12ನೇ ಪ್ರಶ್ನೆ, ಬಿಳಿ ಸೇಬು ಹಣ್ಣು ಎಲ್ಲಿ ಕಂಡುಬರುತ್ತದೆ? ಎ ಭಾರತ, ಬಿ ಜಪಾನ್, ಸಿ ಚೀನಾ, ಡಿ ಆಸ್ಟ್ರೇಲಿಯಾ. ಉತ್ತರ ಡಿ ಆಸ್ಟ್ರೇಲಿಯಾ. 13ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದರು? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಉತ್ತರ ಪ್ರದೇಶ್, ಡಿ ದೆಹಲಿ. ಉತ್ತರ ಬಿ ಗುಜರಾತ್. 14ನೇ ಪ್ರಶ್ನೆ, ಯಾವ ದೇಶದ ಅಧ್ಯಕ್ಷರು ಅತಿ ಹೆಚ್ಚು ಸಂಬಳ ಪಡೆಯುತ್ತಾರೆ? ಎ ಭಾರತ, ಬಿ ರಷ್ಯಾ, ಸಿ ಚೀನಾ, ಡಿ ಅಮೆರಿಕಾ. ಉತ್ತರ ಡಿ ಅಮೆರಿಕಾ. 15ನೇ ಪ್ರಶ್ನೆ, ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಆಂಧ್ರ ಪ್ರದೇಶ್. ಉತ್ತರ ಎ ಕರ್ನಾಟಕ. 16ನೇ ಪ್ರಶ್ನೆ, ಯಾವ ನಗರವು ಒಂದು ದಿನಕ್ಕೆ ಭಾರತದ ರಾಜಧಾನಿ ಆಗಿದೆ? ಎ ಅಲಹಾಬಾದ್, ಬಿ ಕಾನ್ಪುರ್, ಸಿ ಲಕ್ನೋ, ಡಿ ಜೈಪುರ್. ಉತ್ತರ ಎ ಅಲಹಾಬಾದ್.
17ನೇ ಪ್ರಶ್ನೆ, ಭಾರತದ ಮೊದಲ ಖಾಸಗಿ ರೈಲು ಯಾವುದು? ಎ ಶತಾಬ್ದಿ ಎಕ್ಸ್ಪ್ರೆಸ್, ಬಿ ರಾಜಧಾನಿ ಎಕ್ಸ್ಪ್ರೆಸ್, ಸಿ ತೇಜಸ್ ಎಕ್ಸ್ಪ್ರೆಸ್, ಡಿ ವಂದೇ ಎಕ್ಸ್ಪ್ರೆಸ್. ಉತ್ತರ ಸಿ ತೇಜಸ್ ಎಕ್ಸ್ಪ್ರೆಸ್. 18ನೇ ಪ್ರಶ್ನೆ, ಯಾವ ಪ್ರಾಣಿಯು ಹಸಿರು ರಕ್ತವನ್ನು ಹೊಂದಿದೆ? ಎ ಹಲ್ಲಿ, ಬಿ ಹಾವು, ಸಿ ಮೀನು, ಡಿ ಗೋಸುಂಬೆ. ಉತ್ತರ ಎ ಹಲ್ಲಿ. 19ನೇ ಪ್ರಶ್ನೆ, ಓಂಕಾರೇಶ್ವರ ದೇವಸ್ಥಾನ ಅಥವಾ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಮಧ್ಯಪ್ರದೇಶ್, ಸಿ ರಾಜಸ್ಥಾನ್, ಡಿ ಆಂಧ್ರಪ್ರದೇಶ್. ಉತ್ತರ ಬಿ ಮಧ್ಯಪ್ರದೇಶ್. 20ನೇ ಪ್ರಶ್ನೆ, ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ? ಎ ಹಣ್ಣಿ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ರಾಜಿಗೆ ಸೊಪ್ಪು, ಡಿ ಪುಂಡಿ ಪಲ್ಯ. ಉತ್ತರ ಬಿ ಪಾಲಕ್ ಸೊಪ್ಪು. ಹತ್ತಿಯಲ್ಲಿ ಬೀಳುವ ಫೋಬಿಯಾವನ್ನು ಏನೆಂದು ಕರೆಯುತ್ತಾರೆ? ಎ ಹೈಡ್ರೋಫೋಬಿಯಾ, ಬಿ ಫಿಲೋಫೋಬಿಯಾ, ಸಿ ಸೈನೋಫೋಬಿಯಾ, ಡಿ ಆಕ್ರೋಫೋಬಿಯಾ. 5 4 3 2 1. ಉತ್ತರ ಬಿ ಫಿಲೋಫೋಬಿಯಾ. ಫಿಲೋಫೋಬಿಯಾವನ್ನು ಪ್ರೀತಿಯಲ್ಲಿ ಬೀಳುವ ಅತಿಯಾದ ಅಸಹಜವಾದ ಭಯವಾಗಿದೆ. ಹಾವು ಎಷ್ಟು ದೂರ ವಾಸನೆಯನ್ನು ಗ್ರಹಿಸಬಲ್ಲದು? ಎ 5 ಮೀಟರ್, ಬಿ 7 ಮೀಟರ್, ಸಿ 9 ಮೀಟರ್, ಡಿ 2 ಮೀಟರ್. 5 4 3 2 1. ಉತ್ತರ ಎ 5 ಮೀಟರ್. ಹಾವುಗಳ ವಿವಿಧ ಸಂಶೋಧನೆ ಪ್ರಕಾರ ಸರೀಸೃಪಗಳು ಕನಿಷ್ಠ 4 ರಿಂದ 5 ಮೀಟರ್ ದೂರದಿಂದ ವಾಸನೆಯನ್ನು ಗ್ರಹಿಸಬಲ್ಲಂತ ಶಕ್ತಿ ಹೊಂದಿರುತ್ತವೆ. ಬಿಸಿಲಿನಿಂದ ರಕ್ಷಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ? ಎ ಕ್ಯಾರೆಟ್, ಬಿ ಬೀಟ್ರೂಟ್, ಸಿ ಬದನೆಕಾಯಿ, ಡಿ ಬಾಳೆಹಣ್ಣು. 5 4 3 2 1. ಉತ್ತರ ಎ ಕ್ಯಾರೆಟ್. ಕ್ಯಾರೆಟ್ ಸಾಕಷ್ಟು ನಿರೋಧಕಗಳನ್ನು ಹೊಂದಿರುತ್ತದೆ. ಕ್ಯಾರೆಟ್ ನಿಯಮಿತವಾಗಿ ಸೇವಿಸುವುದರಿಂದ ಬಿಸಿಲಿನ ತಾಪಮಾನಕ್ಕೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಯಾವ ದೇಶವು ನರಗಳ ಕಾಯಿಲೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಎ ಕ್ಯೂಬಾ, ಬಿ ಪೆರು, ಸಿ ಸ್ವೀಡನ್, ಡಿ ಆಸ್ಟ್ರೇಲಿಯಾ. 5 4 3 2 1. ಉತ್ತರ ಬಿ ಪೆರು. ನರಗಳ ಕಾಯಿಲೆಗೆ ಪೆರು ದೇಶದಲ್ಲಿ 90 ದಿನಗಳ ಕಾಲ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಮರೆವು, ಸಿ ಸ್ಕಬಿಸ್, ಡಿ ಫೈಲ್ಸ್. 5 4 3 2 1. ಉತ್ತರ ಡಿ ಫೈಲ್ಸ್. ಹೊಟ್ಟೆಯಿಂದ ಮಲ ಸರಿಯಾಗಿ ಹೋಗದೇ ಇದ್ದಲ್ಲಿ ಅಥವಾ ಮಲಬದ್ಧತೆ ಸಮಸ್ಯೆ ಇದ್ದಲ್ಲಿ ಫೈಲ್ಸ್ ಬರುವ ಸಾಧ್ಯತೆ ಹೆಚ್ಚು ಇದೆ. ದೇಹದಿಂದ ವಿಷವನ್ನು ತೆಗೆದು ಹಾಕಲು ಸಹಾಯ ಮಾಡುವುದು ಯಾವುದು? ಎ ಜೀರಿಗೆ, ಬಿ ಜಾಜಿಕಾಯಿ, ಸಿ ಉಪ್ಪು, ಡಿ ಹುಣಸೆ ಹಣ್ಣು. 5 4 3 2 1. ಉತ್ತರ ಎ ಜೀರಿಗೆ. ಆಯುರ್ವೇದದಲ್ಲಿ ಜಲಜೀರಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಜೀರಿಗೆ ನೀರಿನಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಮ್ಯಾಗ್ನೀಸಿಯಂ, ಸೆಲೆನಿಯಂನಂತ ಖನಿಜಗಳು ಸಮೃದ್ಧವಾಗಿವೆ. ವಿಷ ವಿರೋಧಿ ಏಜೆಂಟ್ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತವೆ. ಯಾವ ಬಣ್ಣಗಳು ಕೋಣೆಗಳನ್ನು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತವೆ? ಎ ಕಪ್ಪು, ಬಿ ಬಿಳಿ, ಸಿ ಹಳದಿ, ಡಿ ನೀಲಿ. 5 4 3 2 1. ಉತ್ತರ ಡಿ ನೀಲಿ. ಇತರ ಬಣ್ಣಗಳಿಗೆ ಹೋಲಿಸಿದರೆ ನೀಲಿ ಬಣ್ಣ ಕೋಣೆಗಳನ್ನು ಹೆಚ್ಚು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತದೆ. ಯಾವ ತರಕಾರಿಯನ್ನು ಹಾಲಿನೊಂದಿಗೆ ತಿನ್ನಬಾರದು? ಎ ಮೆಣಸಿನಕಾಯಿ, ಬಿ ಮುಲ್ಲಂಗಿ, ಸಿ ಟೊಮಾಟೊ, ಡಿ ಬಾಳೆಹಣ್ಣು. 5 4 3 2 1. ಉತ್ತರ ಬಿ ಮುಲ್ಲಂಗಿ. ಮುಲ್ಲಂಗಿ ಮತ್ತು ಹಾಲು ಸೇವಿಸುವುದರಿಂದ ಇದು ಆರೋಗ್ಯಕ್ಕೆ ಹಾನಿಕರ. ಆದ್ದರಿಂದ ಮುಲ್ಲಂಗಿ ಮತ್ತು ಹಾಲು ಸೇವಿಸುವುದು ತಪ್ಪಿಸಿ. ಹಾಲು ಮತ್ತು ಮುಲ್ಲಂಗಿ ಪೌಷ್ಟಿಕಾಂಶ ವಿರೋಧಿ, ಏಕೆಂದರೆ ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಭಾರತದಲ್ಲಿ ಸಿಮೆಂಟ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಎ ಆಂಧ್ರಪ್ರದೇಶ್, ಬಿ ಮಧ್ಯಪ್ರದೇಶ್, ಸಿ ಪಶ್ಚಿಮ ಬಂಗಾಳ, ಡಿ ಉತ್ತರ ಪ್ರದೇಶ್. 5 4 3 2 1.
ಉತ್ತರ ಬಿ ಮಧ್ಯಪ್ರದೇಶ್. ಮಧ್ಯಪ್ರದೇಶವು ಭಾರತದ ಅತಿದೊಡ್ಡ ಸಿಮೆಂಟ್ ಉತ್ಪಾದಕ ರಾಜ್ಯವಾಗಿದೆ ಮತ್ತು ರಾಜ್ಯದಲ್ಲಿ 23 ಸಿಮೆಂಟ್ ಘಟಕಗಳನ್ನು ಹೊಂದಿದೆ. ತಾಯಿ ಎದೆ ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಕೆ. 5 4 3 2 1. ಉತ್ತರ ಮೇಲಿನ ಎಲ್ಲವೂ ತಾಯಿ ಹಾಲಿನಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ವಿಟಮಿನ್ಗಳು ಕಂಡುಬರುತ್ತವೆ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತೋ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ತರದ ಕನ್ನಡ ಕ್ವಿಜ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ. ತಪ್ಪದೆ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ.